ಇಲ್ಲ, ಇದೇ ರೋಡಲ್ಲೇ ಓಡಾಡ್ತಿದ್ದಾರೆ. 5-6 ವರ್ಷದಿಂದನೂ ಇದೇ ಥರ ಇದೆ. ಮಳೆ ಬಂದರೆ ತುಂಬ ಅಧ್ವಾನ ಆಗಿರುತ್ತೆ, ಗಾಡಿಗಳೆಲ್ಲ ಓಡಾಡೋಕ್ಕೂ ತೊಂದರೆ ಆಗುತ್ತೆ, ಜನಸಾಮಾನ್ಯರೆಲ್ಲ ಓಡಾಡೋಕ್ಕೆಲ್ಲ ಭಾಳ ತೊಂದರೆ ಆಗುತ್ತೆ. ಇವತ್ತುವರೆಗೂ ಯಾರೂ ಸಹ ಇದನ್ನು ರೆಡಿ ಮಾಡಿಲ್ಲ. ಇಲ್ಲಿಂದ ಅರ್ಧಕ್ಕೋಸ್ಕರ ನಿಲ್ಲಿಸಿದ್ದಾರೆ. ಇಲ್ಲಿ ಏನೋ ಒಂದು 200 ಮೀಟ್ರೇನೋ ಇರ್ಬೋದು, ಅಂದಾಜು 200 ಮೀಟ್ರ್ ಅಷ್ಟೇ, 200 ಮೀಟ್ರ್ ಇರ್ಬೋದು. ಇವತ್ತುವರೆಗೂ ಯಾರು ಸಹ ಇಲ್ಲಿ ಬಂದು ರೆಡಿ ಮಾಡಿಲ್ಲ. ಪಂಚಾಯತಿಗೂ ಮನವಿ ಮಾಡಿದ್ವಿ, ಪಂಚಾಯತಿಯವರು ಮಾಡ್ತೀವಿ ಅಂತಂದರೆ ಇದುವರೆಗೂ ಯಾರೂ ಮಾಡ್ತಿದ್ದಾರೆ. ನೋಡಿ ಸ್ನೇಹಿತರೆ, ಸುಮಾರು ಒಂದು 5 ವರ್ಷ ಆಯ್ತು. ಈ ರೋಡಿಗೆ ಎಷ್ಟು ಜನ ML ಬಂದರು, ಎಷ್ಟು ಜನ ಬಂದರು. ಇದು ಒಂದು ಟಾರ್ ಹೊಡಕ್ಕೆ ಆಗ್ತಿಲ್ಲ. ನಾಳೆ ಹೇಳ್ಕೊಂತಾರೆ ಗುಂಜನೂರು ಅಂತ. ಒಂದು ಅಕ್ಕಪಕ್ಕ ಚರಂಡಿರಲ್ಲ, ರೋಡ್ ಹಾಕಕ್ಕಾಗಲ್ಲ ಅಂದರೆ ಅಂತಾರೆ ಬಂದರು. ಇಲ್ಲಿ ಗುಂಡಿ ನೀರು ಮಳೆ ಬಂದುಬಿಟ್ರೆ ಹೆಜ್ಜೆ ಇಡೋಕ್ಕಾಗಲ್ಲ, ನಿಧಾನಕ್ಕೆ ಹೋಗ್ಬೇಕು. ಎಷ್ಟೋ ಜನ ಬಿದ್ದೋಗಿದ್ದಾರೆ. ಇಷ್ಟು ಹಾಕಕ್ಕೆ ಸರ್ಕಾರ ಕೋಟಿಗಟ್ಟಲೆ ದುಡ್ಡು ಐತಪ್ಪ. ಒಂದು 5% ಭಾಗ ಹಾಕೋಂಗಿಲ್ಲ ಇದ್ರಾಗೆ. ಬೇಕಾದಷ್ಟು ದುಡ್ಡು ಇದ್ದಾವೆ, ತಲೆ ಹಾಕಿ ಮುಂದುವರಿಯಲ್ಲ. ನಮಗೆ ಹಾಕಬೇಕು ಅಂತ ಎಲ್ಲ ಸುಮ್ಮನೆ ಆಗ್ಬಿಡ್ತಾರೆ ಜನಗಳು. ನಾವು IPRSಗೂ ಕಂಪ್ಲೇಂಟ್ ಮಾಡಿದ್ದೀವಿ. ಈಗ ಕಂಪ್ಲೇಂಟ್ ಮಾಡಿ 15 ದಿವಸ ಆದ್ರೂ ಇನ್ನೂ ಪ್ರಗತಿಯಲ್ಲಿದೆ ಅಂತ ಬರ್ತಾ ಇದೆ ಹೊರತು ಇಲ್ಲಿ ಯಾವ ಅಧಿಕಾರಿಗಳು ಬಂದಿಲ್ಲ, ಏನೂ ಕೇಳಿಲ್ಲ, ಏನಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಆಗಿರಲಿ ಇದನ್ನ ಬೇಗ ಬಂದು ಯಾಕೆ ಮಳೆಗಳ ಸ್ಟಾರ್ಟ್ ಆಗಿದ್ರೆ ಅಂತ ಓಡಾಡೋಕ್ಕಾಗಲ್ಲ. ಭಾಳ ತೊಂದರೆ ಆಗುತ್ತೆ. ಇದು ಅಧಿಕಾರಿಗಳು ಕೂಡಲೇ ಇದನ್ನ ಸರಿಪಡಿಸ್ಬೇಕಂತ ನಾವು ಕೇಳ್ಕೊಡ್ತಾ ಇದ್ದೀವಿ. ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು. ಮಳೆ ಬಂದರೆ ಅಂತೂ ಇನ್ನೂ ಅಧ್ವಾನ ಆಗುತ್ತೆ. ಇಲ್ಲಿ ಕಲ್ಲುಗಳೆಲ್ಲ ಎದ್ಬಿಟ್ಟು ಭಾರಿ ಕೆಸರು, ಅದು ಓಡಾಡೋಕ್ಕೂ ಭಾಳ ತೊಂದರೆ ಆಗುತ್ತೆ ಇಲ್ಲಿ. ನೋಡ್ರಿ ಯಾವ ಥರ ಗುಂಡಿಗಳೆಲ್ಲ ಇದೆ, ಓಡಾಡೋದು ಎಲ್ಲ ತೊಂದರೆಗಳು. ಇದು ಓಡಾಡೋದು ತೊಂದರೆ ಫುಲ್ಲು. ಮಳೆ ಬಂತಂದ್ರೆ ಅಧ್ವಾನ ಆಗುತ್ತೆ ಇದೆಲ್ಲ ರೋಡು. ಸುಮಾರು ಎಷ್ಟು ವಾಹನಗಳು ಹೋಗ್ತಾ ಇದ್ದಾವೆ.